ನಮ್ಮೂರ ಮಂದಾರ ಹೂವೆ ಸಿನಿಮಾದ ಬಗ್ಗೆ ಕೇಳಿಲ್ಲ ಅಂದ್ರೆ ಅಪೂರ್ಣ ಯಾಕೆ ನೀವು ಸಿರ್ಸಿಯವರಲ್ವಾ? ಹೇಗಿದ್ದು, ಆರಾಮಿದ್ದ? ಆರಾಮಿದ್ಯಾ ಆರಾಮಿದ್ಯಾ ಅನು ಕಲ್ತಿದ್ರ ಮ್ಯಾಮ್ ಅವಾಗ ಹವ್ಯಕ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತ ನಿಮ್ಗೆ? ಇದಕ್ಕೆ ರಮೇಶ್ ಅರವಿಂದ್ ಸರ್ ಜೊತೆಗೆ ನಾನು ರಮೇಶ್ ಎಲ್ಲ ಕಲೀಲೇಬೇಕಿತ್ತು ಹವ್ಯಕ ಭಾಷೆ. ಅದಕ್ಕೆ ಕೂಡ ಒಂದು ಸುಮಾರು ಕಡೆ ಹೇಳಿದ್ದೀನಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ, ನನ್ನ ಕ್ಲೋಸ್ ಫ್ರೆಂಡು ಸಿರ್ಸಿಯವಳೆ, ಗೌರಿ ಅಂತ. ಅವಳು ಸಿರ್ಸಿ ಕಡೆಯವಳೆ. ಬಟ್ ಅವ್ರ ಮನೆಗೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಹೋದಾಗ ಅಪ್ಪ ಮಗಳು ಎಲ್ಲ ಮಾತಾಡ್ಕೊಳ್ಳೋರು. ನನಗೆ ಇವ್ರು ಏನು ಮಾತಾಡ್ತಿದ್ದಾರೆ, ಕನ್ನಡ ಅಂತಾರೆ ಬಟ್ ಏನೂ ಅರ್ಥನೇ ಆಗ್ತಿಲ್ವಲ್ಲ ಅನ್ಸೋದು. ಬಟ್ ಯಾವಾಗ ನಾನು ಸಿರ್ಸಿಗೆ ಹೋಗಿ ಹವ್ಯಕರ ಭಾಷೆ ಕಲ್ತ್ನೋ ಅವಾಗ ರಿಯಲೈಸ್ ಆಯಿತು. ಅದಾದ್ಮೇಲೆ ಬಂದ್ಮೇಲೆ ಈಗ ಅಟ್ಲೀಸ್ಟ್ ಆರಾಮಿದ್ದ, ಆಶ್ರಿಗಾತ ಅಷ್ಟೆಲ್ಲ ಕೇಳೋ ಆಶ್ರಿಗಾತ. ಬಟ್ ಅಲ್ಲಿ ನಿಜವಾಗ್ಲೂ ಇದಕ್ಕೆ ಸಿರ್ಸಿಗೆ ಹೋದಾಗ ತುಂಬ ಚೆನ್ನಾಗಿತ್ತಪ್ಪ ಎಕ್ಸ್ಪೀರಿಯನ್ಸ್. ನೀವು ಸಿರ್ಸಿಯವರಾದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಒಂಥರ ಎಲ್ಲರೂ ಮನೆಯವ್ರ ಥರ ನೋಡಿಕೊಂಡ್ರು. ಕೂಸೆ ಅಂತ ಒಂಥರ ಎಲ್ಲರ ಮನೆ ಕೂಸೆ ಆಗಿಬಿಟ್ಟಿದ್ದೆ. ಅವ್ರ ಮನೇಲಿ ತೆಳ್ಳೆವು ತೊಡೆದೇವು ಎಲ್ಲ ಖುಷಿ ಆಗ್ತಿದ್ಯಾ, ಜ್ಞಾಪಕ ಬರ್ತಿದ್ಯಾ ತೆಳ್ಳೆವು ತೊಡೆದೇವು? ಸೊ ಅದ್ರದ್ದೆಲ್ಲ ಹತ್ರ ಚೆನ್ನಾಗಿತ್ತು. ಅಂದರೆ ತೊಡೆದೇವು ಏನು ಅಂತನೂ ನಮ್ಗೆ ಗೊತ್ತಿಲ್ಲ. ತೆಳ್ಳೆವು ಅಂದರೆ ಅಫ್ಕೋರ್ಸ್ ನೀರು ದೋಸೆ ಅನ್ನೋದ್ರಲ್ಲಿ ಕೇಳಿದ್ದೀವಿ, ಬಟ್ ನಿಮ್ಮ ಕಡೆ ಅದನ್ನು ತೆಳ್ಳೆವು ಅಂತಾರೆ. ಆಮೇಲೆ ತೊಡೆದೇವು ಕಬ್ಬಿನ ಹಾಲಿನ ದೋಸೆ ಅಂತ ಪ್ರಾಬ್ಲಿ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ನನ್ಗೆ ಅದನ್ನೆಲ್ಲ ನೋಡೋವಂಥ ಒಂದು ಅವಕಾಶ, ಅಲ್ಲೆಲ್ಲೋ ಆಲೆ ಮನೆಗೆ ಕರ್ಕೊಂಡು ಹೋದರು, ಒಳ್ಳೆ ಕಬ್ಬಿನ ಹಾಲು, ಅದೆಲ್ಲ ಮರೆಯೋಕ್ಕೆ ಆಗದೆ ಇರೋದು. ಸುಮಾರು ಒಂದು 40-45 ದಿನ ಇದ್ವೇನೋ ಶಿರ್ಸಿಲೇ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಜಾಗದಲ್ಲಿ ಅಲ್ಲೇ ಶೂಟಿಂಗ್. ಆ್ಯಂಡ್ ನಾನು ಶೂಟಿಂಗಲ್ಲಿ ಬಿಸಿದಾಗ ನಮ್ಮ ತಂದೆ ನನ್ನ ಜೊತೆ ಬಂದಿರೋರು. ಅವ್ರು ನಮ್ಮ ತಂದೆಗೆ ಮನೆಯವರೆಲ್ಲ ಕರ್ಕೊಂಡೋಗಿ ಅವ್ರು ದೋಸೆ ಮಾಡಿಕೊಡು, ಇದು ಮಾಡಿಕೊಡು, ಒಂಥರ ಫುಲ್ಲು ಅವ್ರಿಗೂ ತುಂಬ ಫ್ರೀ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು. ಎಲ್ಲರೂ ಕೂಸೆ ಮಾತಾಡಿಕೊಂಡು. ಆ್ಯಂಡ್ ಅಲ್ಲಿದ್ದಾಗ ಹೆಚ್ಚು ಕಮ್ಮಿ ನಿಮ್ಮ ಭಾಷೆಯಲ್ಲೇ ಒಂಚೂರು ಹಾಗೆ ಮಾತಾಡಿಕೊಂಡು, ಯಾಕಂದ್ರೆ ಕಲಿಬೇಕಿತ್ತಲ್ಲ ಹೇಗಿದ್ರು. ಸೊ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಒಂದು ಗೊತ್ತಾಗಿತ್ತಂದರೆ, ಈ ಒಬ್ಬಟ್ಟಿಗೂ ರಸೀಕರಣೆ ಹಾಕ್ಕೊಂಡು ತಿನ್ನೋ ಅಂಥದ್ದು. ಅಲ್ಲಿ ಅವ್ರ ಪಾಪ ಯಾರು ಮನೆಗೆಲ್ಲ ತಂದು ಕೊಟ್ಟು ಅದು ಎಲ್ಲ ಚೆನ್ನಾಗಿತ್ತು. ಊಟ ನೋಟ ಎಲ್ಲ ಸಂಸ್ಕೃತಿ ಎಲ್ಲ ಖಂಡಿತ. ಆ್ಯಂಡ್ ನೇಚರ್. ಯಾಣದ ಬಗ್ಗೆ ಅಂತೂ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಈ ಕಡೆ ಎಲ್ಲ. ಯಾಣ ಹೀಗಿದೆ ಜಾಗ ಅಂತ. ಮಂದಾರ ಹೂ ಆದಮೇಲೆ ಯಾಣ ಫುಲ್ಲು ಕೊನೆಗೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕಬೇಕಾಯ್ತು, ತುಂಬ ಹಾಳಾಗ್ತಿದೆ ಇಲ್ಲಿಂದ ಹೋಗಿ, ಅಲ್ಲಿ ಜನ ಪಾರ್ಟಿಗಳೆಲ್ಲ ಮಾಡಿ ಅಂತ. ಬಟ್ ಯಾಣ, ಸಾತೊಡ್ಡಿ ಫಾಲ್ಸು, ಹ್ಯಾಟ್ಸ್ ಆಫ್ ಅದು ಜಾಗ. ಆ್ಯಂಡ್ ಇದನ್ನು ಯಾವಾಗಲೂ ಹೇಳ್ತೀನಿ, ಇನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಕಡೆ ಎಲ್ಲ ನಾವು ಶೂಟಿಂಗ್ ಮಾಡಿದಾಗ ನಮ್ಮ ಪ್ರೊಡಕ್ಷನ್ ಅವರು ಎಷ್ಟು ಕಷ್ಟಪಡ್ತಿದ್ರು ಅಂತ. ನಾವು ಯಾವಾಗಲೂ ಅಂತೀವಿ, ಸಿನಿಮಾ ಅಂದ ತಕ್ಷಣ ಡೈರೆಕ್ಟ್ರಿಗೆ ಹೇಳ್ತೀವಿ ಹೀರೋ ಓಕೆ ಇದು ಅಂತ. ಬಟ್ ಪ್ರೊಡಕ್ಷನ್ ಅವ್ರು ಮಾಡೋ ಕೆಲಸ ಇದೆಯಲ್ಲ ನಿಜವಾಗ್ಲೂ. ಅಲ್ಲೆಲ್ಲೋ ಫಾಲ್ಸು ನಮಗೆಲ್ಲ ಫಸ್ಟು ಅಲ್ಲಿವರೆಗೂ ಕರ್ಕೊಂಡು ಹೋಗೋಕ್ಕೆ ನಮಗೆ ಹೆಲ್ಪ್ ಮಾಡೋರು. ಆ್ಯಂಡ್ ಅವರು ಪಾಪ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಲ್ಲದೆ ಭಾರತ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ತರಬೇಕು, ಲೈಟ್ಸ್ ತರಬೇಕು, ಅದಾದಮೇಲೆ ಊಟದ ವ್ಯವಸ್ಥೆ ಮಾಡಬೇಕು, ನಮ್ಮ ಟೈಮ್ಗೆಲ್ಲ ಊಟ ತಿಂಡಿ ಎಲ್ಲ ಆಗೋದು, ಅದೆಲ್ಲ ಮಾಡ್ತಿದ್ರಲ್ಲ. ನಿಜವಾಗ್ಲೂ ಪ್ರೊಡಕ್ಷನ್ ಅವ್ರು ಇಲ್ಲದೇ ಇದ್ದರೆ ಸಿನಿಮಾಗಳಾಗಕ್ಕೆ ಹೆಂಗೆ ಸಾಧ್ಯ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಹೇಳೋದು, ಮೂವಿ ಇಸ್ ಅ ಟೀಮ್ ವರ್ಕ್. ಆ ಟೀಮ್ ವರ್ಕು ಅಷ್ಟು ಚೆನ್ನಾಗಾಗುತ್ತೆ. ಸೊ ಆ ಟೈಮ್ನಲ್ಲಿ ನಿಜವಾಗ್ಲೂ ಆ ಫಾಲ್ಸ್ ಎಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿತ್ತು. ದೇಸಾಯಿ ಸರ್ ನೋಡಿ, ಆ ಟೈಮಲ್ಲಿ ಈಗಲೇ ಸಿನಿಮಾ ಅಂದರೆ ಒಂದು ಭಾಷೆ, ಅದು ಎಲ್ರಿಗೂ ಅರ್ಥವಾಗೋ ಒಂದು ಭಾಷೆಯಲ್ಲಿರಬೇಕು ಅಂತ. ಆ ಟೈಮಲ್ಲಿ ಹವ್ಯಕ ಭಾಷೆನೇ ಡೈಲಾಗ್ ಮಾಡ್ಕೊಂಡಾಗ ಅದು ರಿಸ್ಕು ಆಮೇಲೆ ಚಾಲೆಂಜು ಹೆಂಗೆ ತಗೊಂಡ್ರು ನೋಡಿ, ಸಕ್ಸಸ್ ಆಯಿತು ಕೂಡ. ಹೌದು, ನಮ್ಮೂರ ಬಂದಾರವೇ 200 ಡೇಸ್. ಎಲ್ಲದು ಐ ಮೀನ್ ಆಗ ನಂಗೆ ಎಲ್ಲರೂ ಹೇಳೋರು 100 ಡೇಸ್ ಇದು ಅಂತ. ಯಾಕೆಂದರೆ ನಿಷ್ಕರ್ಷ 100 ಡೇಸು, ಬೆಳದಿಂಗಳ ಬಾಲೆ 100 ಡೇಸು, ಮಂದಾರ ಹೂವೆ 100 ಡೇಸು, ಇನ್ಫ್ಯಾಕ್ಟ್ ಮುಂಗಾರಿನ ಮಿಂಚುನು 100 ಡೇಸ್ ಆಯಿತು. ಸೊ ಕರೆಕ್ಟ್. ಇದೊಂದು ಆ್ಯಡ್ ಆನ್ ಮಾಡ್ತೀನಿ. ಇತ್ತೀಚೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಹೇಳಿದ್ದಾರೆ ಅನ್ಸುತ್ತೆ, ಸುಮನ್ ನಗರಕರ್ ಇದ್ರು ಅಂದ್ರೆ ಅದು 100 ಡೇಸ್ ಸಿನಿಮಾ ಅಂತ ಹೇಳಿದ್ದಾರೆ. ಕರೆಕ್ಟ್, ನಾನೊಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ.